ಎತ್ತುತ್ತಾವ್ರತ್ತೆ. ಅದೇ ಮಾಡ್ತಾ ಇವ್ನಿ ಫೋನ ಇರು. ಯಾಕೋ ಫೋನ್ ಎತ್ತುತ್ತಾ ಇಲ್ಲ. ನನ್ನ ಮಗ ಇದು ಎಲ್ಲಿ ಫೋನ್ ಮಾಡೋಗ್ಬಿಟ್ಟು ಹೋಗೋನ ಏನು ಕತ್ತಿಯೋ. ಪೊಲೀಸ್ ಸ್ಟೇಷನ್ ತಗ ಹೋಗ್ಬಿಟ್ಟು ಬಿಡಿಸ್ಕೊಬಿಟ್ಟು ಬನ್ನಿ. ನಂಗೆ ಈಗಲೇ ಗೊತ್ತಾಗಿದ್ದು ಇದೆಲ್ಲ ವಿಷಯನೂ. ಅಂದರೆ ಆಸ್ತಿ ಎಲ್ಲನೂ ಅಂದರೆ ನಿಮ್ಮ ಅಪ್ಪ ನೋಡ್ಬಿಟ್ಟು ಕೊಡ್ತದ, ಇಲ್ಲಾಂದರೆ ಮಗ ಆದ್ಮೇಲೆ ಕೊಡ್ತೀನಿ ಅಂತ ಹೇಳಾಯ್ತಾ? ಅಯ್ಯೋ ಅತ್ತೆ, ಮಗ ಆದ್ಮೇಲೆ ಮಕ್ಳಿಗೆ ನೀ ಆಸ್ತಿ ಎಲ್ಲ ಬರ್ದಿರೋದು. ಅಯ್ಯೋ ರಾಮ, ನನ್ನ ಮಗ ಏನೇನೋ ತಿಳ್ಕೊಂಡು ಹೆಂಗೆಂಗೋ ಆಡ್ತಾವನೆ. ಇಲ್ಲ ಅಂದಿದ್ರೆ ಎಲ್ಲ ಸರೋಗೋನು. ನಮಗೆ ಯಾರೋ ಬಂದು ಹೇಳಿ ಎಲ್ಲ ಎಡವಟ್ಟಾಗೋಗ್ಬಿಡ್ತು. ಅಯ್ಯೋ ಬಿಡು, ಯಾಕೆ ಹೇಳಿ ಅದ್ರ ಕತೆಯ. ಈಗ ನಿಮ್ಮ ಅಮ್ಮ ಜೈಲಿಂದ ಬಂದ್ಬಿಟ್ರೆ ನಮ್ಗೆಲ್ಲನೂ ಸೊರೋಯ್ತದೆ ತಾನೇ, ನಮಗೆಲ್ಲ ಸಿಗ್ತದೆ ತಾನೇ. ಹ್ಞೂ ಕಣತೆ, ಎಲ್ಲ ಸಿಗ್ತದೆ. ದರಿದೋಳು ನಮ್ಮ ಅತ್ತಿಗೆ ಅವಳೆಲ್ಲ ಬೇಕಂತಾನೆ ನೀ ನಮ್ಮ ಅಮ್ಮನ ಜೈಲಿಗೆ ಹಾಕ್ಸಿರೋದು. ಮನೆಯಾಳಿ ಜೈಲಿಗೆ ಹೋಗ್ಬಿಟ್ರೆ ಆರಾಮಾಗೇನೆ ನೀ ಹೆಂಗೋನೂ ಇರ್ಬೋದು, ನನ್ನ ಆಸ್ತಿ ಎಲ್ಲ ನನಗೆ ಎತ್ಕೊಳ್ಬೋದು ಅಂತ ಹೇಳ್ಬಿಟ್ಟು ದೊಡ್ಡ ಪಿಲಾನ್ ಮಾಡ್ಬಿಟ್ಟು ಇಂಥ ಕೆಲಸ ಮಾಡ್ಬಿಟ್ಟವಳೆ. ಎಂತೋಳು ಇರ್ಬೇಡ ಅವಳು. ಪುಟ್ಟಿ ಇಂಥ ಕೆಲಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರಲ್ಲ. ನನ್ನ ಮಗನು ತಲೆನೂ ಕೆಡಿಸ್ಬಿಟ್ಟು ಹೆಂಗೆಂಗೋ ಮಾಡಾಕ್ಬಿಟ್ಟವಳೆ. ನನ್ನ ಮಗಂಗೆ ಅವಳು ಎಲ್ಲ ಸರ್ ಮಾಡ್ತೀನಿ, ಸುಮ್ಕಿರು. ಈಗ ಸದ್ಯಕ್ಕೆ ನಿಮ್ಮ ಅಮ್ಮನ ಬಿಡಿಸ್ಕೊಂಬಿಟ್ಟು ಬರೋಣ ಬಾ. ಹಾ, ಅದು ನಾನು ಬರ್ತೀನಿ, ನಡಿಯೋ ಬಾ, ಅಮ್ಮನ್ ಬಿಡಿಸ್ಕೊಂಬಿಟ್ಟು ಬರೋಣ. ನೀನೇನು ಬರೋದು ಬೇಡ. ಏನು ಆಟ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟ ಇಲ್ಲಿ. ನಾನು ಬೈದ್ನಲ್ಲ, ಅದಕ್ಕೆ ನೀನು ಕೋಪ ಬಂದ್ಬಿಟ್ಟು ನಾನು ಎಲ್ಲ ಇನ್ನೂ ಬೈದಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾ ಇದೆಯಲ್ವಾ. ನಿನ್ಗೆ ಅಮ್ಮನ ಮೇಲೆ ಯಾವ ಪಿರುತ್ತೀನೂ ಇಲ್ಲ, ಏನೂ ಬೇಕಿಲ್ಲ. ನಾನೇ ಹೋಗ್ಬಿಟ್ಟು ಬಿಡಿಸ್ಕೊಂಬಿಟ್ಟು ಬರ್ತೀನಿ. ನೋಡು, ನನಗೆ ಅಂಥ ಬುದ್ಧಿ ಏನೂ ಇಲ್ಲ, ನನಗೆ ಅಂಥ ಕೊಂತ್ರಿ ಬುದ್ಧಿ ಇಲ್ವೇ ಇಲ್ಲ. ನನಗೆ ಏನಿದ್ರು ಅಮ್ಮನ್ ಬಿಡಿಸ್ಬೇಕು ಅಂತ ಅಷ್ಟೇ ಇರೋದು ಮನ್ಸಾಗೆ. ನನ್ನ ಹೆಂಡತಿ ನನಗೆ ಈ ಥರ ಮಾಡ್ರೆ ನನಗೆ ಗೊತ್ತೇನೇ ಇಲ್ಲ. ಹಿಂಗೆಲ್ಲ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಅಮ್ಮನ ಜೈಲಿಗೆ ಹಾಕ್ಸಿರೋ ಸಹ ಗೊತ್ತಿಲ್ಲ. 2 ದಿನ ಏನೋ ಬೆಂಗಳೂರ ಕೆಲಸ ಇತ್ತು ಅಂತ ಹೋಗ್ಬಿಟ್ಟು ಇವತ್ತೇನೇ ಗೊತ್ತಿರೋದು. ಫೋನ್ ಹಾಕಿದ್ದೆ, ಮಗ ಸಿಕ್ತು ಅಂತ ಹೇಳಿದ್ಲು ಅಷ್ಟೇ. ಬೇರೆ ಏನು ವಿಷಯನೂ ನನಗೆ ಹೇಳಿಲ್ಲ. ಹೀಗೇನು ನೋಡಿ, ನಾನು ಬಿಡಿಸ್ಕೊಂಬಿಟ್ಟು ಬರ್ತೀನಿ. ಸೊಸೆ ಅತ್ತೆ, ನಿಮ್ಮ ಅಣ್ಣನೂ ಬರಲಿ ಬಿಡು. ಆಮೇಕಿಂತ ದುಡ್ಡು ಕಾಸು ಕೇಳಿದ್ರೆ ಪೊಲೀಸ್ನವ್ರು ನಮ್ಮ ತಾ ಕೊಡಕ್ಕೆ 10 ರೂಪಾಯಿ ಕಾಸು ಇಲ್ಲ. ಸುಮ್ಮನೆ ಇವಾಗ ಜಂಬಾಮ್ನ ಬಿಟ್ರೆ ಸಂದಕ್ಕಿರಕ್ಕಿಲ್ಲ. ಅಲ್ಲಿ ಹೋಗಿ ದುಡ್ಡು ಕೇಳಿದ್ರೆ ನಾವೇನು ಮಾಡೋಣ? 4 ಕೈಯಾಗ ನಾಲ್ಕಬೇಕಾಯ್ತದೆ. ಸುಮ್ಕಿರು. ನಮ್ಮ ಹತ್ರ ಇಲ್ವಲ್ಲ ನಿಮ್ಮ ಅಣ್ಣನ ಕರ್ಕ, ಸುಮ್ಕೆನೆ ನೀಯ. ಹೂನಲ್ವ ಅತ್ತೆ, ಆಮೇಕಿಂತ ಕಾಸು ಕೊಡೋಕ್ಕೆ ಯಾರೂ ಇರಕ್ಕಿಲ್ಲ. ಸರಿ ಹೇಳು, ಹಂಗೇನೆ ನೀಯ ಮಾಡ್ತೀನಿ. ಸರಿ ಬಾ. ಇನ್ನೇನು ನಮ್ಮ ಅಮ್ಮನ ಮೇಲೆ ನೀನು ಸಾಕೈತಲ್ಲ, ನಿನ್ಗೂ ಪಿರುತಿ ಇದ್ದೇ ಇರ್ತದ ನಮ್ಮ ಅಮ್ಮನ ಮೇಲೆ. ಸರಿ ಬನ್ನಿ, ಎಲ್ಲರೂ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಾಗೆ ಕುಂತ್ಕೊಂಡು ಮಾತಾಡಿ ಪೊಲೀಸರು ತಗೋಣ. ಹೊಸಿ ದುಡ್ಡಾದ್ರೂ ಕೊಟ್ಬಿಟ್ಟು ಅಮ್ಮನ ಬಿಡಿಸ್ತೀಯ ತಾನೇ? ಬಿಡಿಸ್ತೀನಿ. ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಬಿಡಿಸ್ತೀನಿ. ನೀನೇನು ಬೇಜಾರು ಮಾಡ್ಕೊಬೇಡ. ನೋಡಿ, ಹೋಗೋಣ ನೋಡಿ. ಸಾ 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 ಅಮ್ಮ ಅಮ್ಮ ಅಂತ ಕರೆದಿದ್ದೇನು? ಮನೆಯ ಓಡ್ಬಿಟ್ಟು ಬರಕ್ಕೆ ಜೈಲಿಗೆ ಹಾಕಿರಲ್ವಾ? ಕೊಂಬಿ ತೆಕೊಂಡು ಓಡ್ಬರಕಾಯ್ತದ? ನಿಂತ ಕೈಲಿ ನಾನು ಮಾತಾಡ್ತೀನಿ. ಹೇಳಿ, ಏನಾಗಬೇಕಿತ್ತು? ಯಾರು ನೀವು? ಮೇಡಮ್, ನಾವು ಬಂಗಾರಮ್ಮನ ಮಗ, ಹಾಗೇನೇ ಇವ್ರ ಮಗಳು, ಅವ್ರು ನನ್ನ ತಂಗಿಯವ್ರ ಅತ್ತೆ. ಅವ್ರನ್ನ ಬಿಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ನೋಡಿ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ರೈಸ್ ಆಗಿದೆ. ಒಂದಲ್ಲ ಅಂತ ಹೇಳ್ಬಿಟ್ಟು 3-4 ಕಂಪ್ಲೇಂಟ್ ಬಂದಿದೆ, ಸರಿನಾ? ಆ 3-4 ಕಂಪ್ಲೇಂಟ್ನ ಬೇರೆಯವ್ರು ಕೊಟ್ಟಿರೋದು. ಅವ್ರು ವಾಪಸ್ ತಗೊಂಡಿಲ್ಲ ಅಂದ್ರೆ ನಾವೇಂಗೆ ಬಂಗಾರಮ್ಮನ ನಿಮ್ಮ ಅಮ್ಮನ ಬಿಡಕ್ಕಾಗುತ್ತೆ? ನಾವಂಗೆಲ್ಲ ಬಿಡಕ್ಕಾಗಲ್ಲ. ಮೇಡಮ್ ಅವ್ರೆ, ಹಂಗ ಅನ್ಬೇಡಿ. ನಮ್ಮ ಅಮ್ಮ ಅಂದ್ರೆ ನಂಗೆ ಬೋಲಿ ಇಷ್ಟ. ನಮ್ಮ ಅಮ್ಮ ಇಲ್ಲ ಅಂದ್ರೆ ನಂಗೆ ಕೈಲಿ ಇರಕ್ಕಾಗಿಲ್ಲ. ನಮ್ಮ ಅಮ್ಮಿ ಆತಿ ಅಪ್ಪು ನನ್ಗೆ ಮಾಡಿರಕ್ಕಿಲ್ಲ. ಮನೆಯಾಳಿ ನಮ್ಮ ಅದಕ್ಕೆ ಸುಮ್ಕೆ ಹಂಗೆಲ್ಲ ಕಂಪ್ಲೇಂಟ್ ಕೊಟ್ಬಿಟ್ಟಿರ್ತಾಳೆ ಅಷ್ಟೇ. ನೀನಿಯ ನೋಡಿ, ನಂಗೆ ಎಲ್ಲನೂ ಮಾಡಕ್ಕೆ ಹೋಗ್ಬೇಡಿ. ನಮ್ಮ ಅಮ್ಮನ ಬಿಟ್ಬಿಟ್ಟು ಕಳಿಸ್ಬಿಡಿ. ನಮ್ಮ ಅಮ್ಮನ ಜೊತೆ ನಾನು ಇರಬೇಕು. ನಿಮ್ಗೆ ಏನು ಬೇಕೋ ಕೇಳಿ ಕೊಡ್ತೀವಿ. ದಯವಿಟ್ಟು ನಮ್ಮ ಅಮ್ಮನ ಬಿಟ್ಬಿಡಿ. ಇದು ಪೊಲೀಸ್ ಸ್ಟೇಷನ್, ಫಿಶ್ ಮಾರ್ಕೆಟ್ ಅಲ್ಲ, ಸರಿನಾ? ನೋಡಿ, ಸುಮ್ಮನೆ ಹೋಗ್ತಾ ಇರಿ. ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೋ ಅವ್ರು ವಾಪಸ್ ತಗೋಬೇಕು ಬಂದು. ಸಣ್ಣ ಪುಟ್ಟ ಕಂಪ್ಲೇಂಟ್ ಹೆಂಗೋ ನಡೆದೋಗ್ತವೆ, ಆದರೆ ಗೌರಿ ಅವ್ರು ಕೊಟ್ಟಿದ್ದಾರಲ್ಲ ಕಂಪ್ಲೇಂಟು, ಅದೇನೇ ಮೇಯ್ನ್ ಕಂಪ್ಲೇಂಟು. ಹಾಗೇನೇ ಇನ್ನು 3-4 ಜನ ಸ್ವಲ್ಪ ಜನ ಬಂದು ಕೊಟ್ಟಿದ್ದಾರೆ. ಅವ್ರದ್ದೆಲ್ಲನೂ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಟ್ರೆ ನಿಮ್ಮ ಅಮ್ಮನ ಬಿಟ್ಟು ಕಳಿಸ್ಬೋದು. ಕಂಪ್ಲೇಂಟ್ ವಾಪಸ್ ತಗೊಂಡಿಲ್ಲ ಅಂದರೆ ಅದು ಹೆಂಗೆ ಬಿಟ್ಟು ಕಳ್ಸೋಕ್ಕಾಗುತ್ತೆ? ಒಬ್ಬ ಎಜುಕೇಟೆಡ್ ಆಗಿದ್ಕೊಂಡು ಯೋಚನೆ ಮಾಡಿ. ಸುಮ್ಮನೆ ನಮ್ಮ ಹತ್ರ ಬಂದ್ಬಿಟ್ರಿ ತಲೆ ತಿನ್ಬೇಡಿ. ಅಣ್ಣ ಹೇಳಿ ಇವ್ರಿಗೆ ಅಮ್ಮನ ಬಿಡಕ್ಕೆ, ನೀನೇ ಹೇಳ್ದೆ ಹೆಂಗನ ಮಾಡಿ ಕರ್ಕೊಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು. ಹೇಳ ನಮ್ಮ ಅಮ್ಮನ ಬಿಟ್ಬಿಟ್ಟು ಕಳ್ಸಕ್ಕೆ ಹೇಳಿ ಇವ್ರಿಗೆ. ನಮ್ಮ ಅಮ್ಮನ ಕರ್ಕೊಂಡೆ ಇನ್ನೇನು ನಾನು ಹೋಗೋದು. ಇಲ್ಲ ನಾನು ಪೊಲೀಸ್ ಸ್ಟೇಷನಾಗ ನಾನು ಕೂತ್ಕೋತೀನಿ. ನಮ್ಮ ಅಮ್ಮನ ಪೊಲೀಸ್ ಸ್ಟೇಷನ್ಗೆ ಹಾಕವ್ರೆ ಅಂದರೆ ನಾನು ಇಲ್ಲ ನಾನಂತೂ ಇರೋಕ್ಕಿಲ್ಲ. ನಿಂಗೆ ಸ್ವಂತ ಅಮ್ಮ ಆಗಿದ್ರೆ ಹಿಂಗೆ ಮಾಡ್ತಿದ್ದ? ನಮ್ಮ ಅಮ್ಮ ನಿಮ್ಮ ಅಮ್ಮ ಅಲ್ವಲ್ಲ, ಅದಕ್ಕೆ ನೀ ಹಿಂಗೆಲ್ಲ ಮಾಡ್ತಿದ್ಯಾ. ನಿಂಗೆ ನನ್ನ ಮೇಲೆ ಪಿರುತಿ ಇಲ್ಲ, ಅಮ್ಮನ ಮೇಲೂ ಪಿರುತಿ ಇಲ್ಲ ಅಲ್ವಾ? ಅದಕ್ಕೆ ಹಿಂಗೆಲ್ಲ ಆಡ್ತಿರೋದು ನೀನು. ನೋಡು, ಪದೇ ಪದೇ ಅದೇ ವಿಚಾರನ ಎತ್ತಕ್ಕೆ ಹೋಗ್ಬೇಡ. ನನಗೆ ಯಾಕೆ ಪ್ರೀತಿ ಇಲ್ಲ? ನಾನು ಮಾತಾಡ್ತೀನಿ ಇರು. ಮೇಡಮ್, ಪ್ಲೀಸ್ ಮೇಡಮ್, ಅರ್ಥ ಮಾಡ್ಕೊಳ್ಳಿ. ನನ್ನ ಹೆಂಡ್ತಿನೇ ಗೌರಿನೇ ಕಂಪ್ಲೇಂಟ್ ಕೊಟ್ಟಿರೋದು. ನಾನು ಅವಳಿಗೆ ಹೇಳ್ತೀನಿ ಮೇಡಮ್, ದಯವಿಟ್ಟು ನಮ್ಮ ಅಮ್ಮನ ಬಿಟ್ಟು ಕಳಿಸಿ. ಗೌರಿ ನನ್ನ ಹೆಂಡ್ತಿ. ಕಿಡ್ನಾಪ್ ಆಗಿದ್ದು ನನ್ನ ಮಗುನೇನೆ. ಕಿಡ್ನಾಪ್ ಆಗಿದ್ದು ಅಮ್ಮ ಬೇಕು ಅಂತ ಮಾಡಿಲ್ಲ. ಏನೋ ತಪ್ಪಾಗೆಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೈತೆ ಅಂತ ಅನ್ನಿಸ್ತಿದೆ. ದಯವಿಟ್ಟು ನಮ್ಮ ಅಮ್ಮನ ಬಿಟ್ಬಿಟ್ಟು ಕಳಿಸಿ ಮೇಡಮ್. ಬೇಕಾದ್ರೆ ನನ್ನ ಹೆಂಡ್ತಿಗೆ ನಾನು ಹೇಳಿ ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋಕೆ ಹೇಳ್ತೀನಿ ಮೇಡಮ್. ಮೇಡಮ್, ಪ್ಲೀಸ್ ನಮ್ಮ ಅಮ್ಮನ ಬಿಟ್ಟು ಕಳಿಸಿ ಮೇಡಮ್. ಊರಾಗೆ ಯಾರ್ಯಾರು ಏನೇನು ಕಂಪ್ಲೇಂಟ್ ಕೊಟ್ಟೋರೋ ಅದನ್ನೆಲ್ಲ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಮೇಡಮ್. ನೀವು ತಲೆನೇ ಕೆಡಿಸ್ಕೊಬಿಡಿ ಮೇಡಮ್. ನಮ್ಮ ಅಮ್ಮನ ಪ್ಲೀಸ್ ಮೇಡಮ್ ಬಿಟ್ಟು ಕಳಿಸಿ. ಮನೆಗೆ ತುಂಬಾನೇ ಪ್ರಾಬ್ಲಮ್ ಆಗ್ಬಿಡುತ್ತೆ. ಈ ಥರ ಏನಾದ್ರೂ ಅಮ್ಮ ಇಲ್ಲ ಅಂತಂದರೆ ತುಂಬ ತೊಂದರೆ ಆಗೋಗ್ಬಿಡುತ್ತೆ. ಪ್ಲೀಸ್ ಮೇಡಮ್. ನೋಡಿ, ನೀವು ಎಜುಕೇಟೆಡ್ ಅಂತ ಅನ್ಕೋತೀನಿ. ಕಂಪ್ಲೇಂಟ್ ವಾಪಸ್ ತಗೊಂಡ್ಮೇಲೆ ನಾವು ಬಿಡಕ್ಕಾಗಲ್ಲ ನಿಮ್ಮ ಅಮ್ಮನ. ಸುಮ್ಮನೆ ಹಂಗೆಲ್ಲ ಬಿಡಕ್ಕಾಗಲ್ವಲ್ಲ. ನೋಡಿ, ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿದ್ರೆ ಬಂದ್ಬಿಟ್ಟಿಲ್ಲ, ರಿಟರ್ನ್ ತಗೊಳ್ಳಿ. ಆಮೇಲೆ ಬೇಕಾದ್ರೆ ನೋಡೋಣ, ಆಮೇಲೆ ಬಿಟ್ಟು ಕಳಿಸ್ತೀನಿ, ಸರಿನಾ? ನಿಮ್ಮ ವೈಫ್ ಅವರನ್ನೇ ನನ್ನ ಕಂಪ್ಲೇಂಟ್ ವಾಪಸ್ ತಗೊಳ್ಳಲ್ಲ ಅಂತ ಹೇಳ್ಬಿಟ್ಟೆ ಹೋಗೋರೆ. ಮತ್ತೆ ನಾನು ಬಿಟ್ಟರೆ ಚೆನ್ನಾಗಿರಲ್ಲ ಅಂತಲ್ಲ, ಅದೆಲ್ಲ ನಮ್ಮ ರೂಲ್ಸಲ್ಲಿ ಇಲ್ಲ. ಆ ಥರ ಎಲ್ಲ ಬಿಡೋದು ಮಾಡೋದು ಅದೆಲ್ಲನೂ. ಕರ್ಕೊಂಡು ಬಂದು ಕಂಪ್ಲೇಂಟ್ ವಾಪಸ್ ತಗೋತೀನಿ ಅಂದರೆ ನಾನು ನಿಮ್ಮ ಅಮ್ಮನ ಬಿಟ್ಟು ಕಳಿಸ್ತೀನಿ. ಇಲ್ಲಿ ಬಂದು ಸುಮ್ಮನೆ ನ್ಯೂ ಸೆನ್ಸ್ನ ಕ್ರಿಯೇಟ್ ಮಾಡಬೇಡಿ ನೀವು. ಫಸ್ಟಿಂದ ಹೊರಡಿ.
ಅಣ್ಣ ಅಣ್ಣ ಹೇಳಣ, ಅತ್ತಿಗೆ ಹೇಳಣ, ಅಮ್ಮನ್ ಬಿಡ್ಸಕ್ ಹೇಳಣ ಅತ್ತಿಗೆ. ನೋಡು ನಾನು ಹೇಳ್ತೀನಿ, ನಿನ್ ಮಾತಿಗೆ ಮುಂಚೆ ಹೇಳ್ಬೇಡ, ನೀನು ಸುಮ್ಮನೆ ಇರು. ನಾನು ಮಾತಾಡ್ತಾ ಇದೀನಿ ತಾನೇ ಪೊಲೀಸ್ ಅವ್ರ ಹತ್ರ, ನೀನ್ ಯಾಕೆ ಸುಮ್ಮನೆ ಹೇಳ್ತಿದ್ಯಾ? ಸುಮ್ಮನೆ ಇರು ಮೇಡಮ್. ಒಂದ್ಸಲ ನಮ್ಮ ಅಮ್ಮನ್ ನೋಡ್ಬೋದಾ ಪ್ಲೀಸ್ ಮೇಡಮ್? ಇದೊಂದಕ್ಕಾದ್ರೆ ಅವಕಾಶ ಮಾಡ್ಕೊಡಿ. ನಾನು ಹೆಂಡತಿ ನಾನು ಕರ್ಕೊಂಡು ಬರ್ತೀನಿ. ಅದಕ್ಕೂ ಮುಂಚೆ ಪ್ಲೀಸ್ ಮೇಡಮ್ ಒಂದೇ ಒಂದ್ಸಲ ಮೇಡಮ್, ಪ್ಲೀಸ್ ಮೇಡಮ್, ಒಂದೇ ಒಂದ್ಸಲ ನಮ್ಮ ಅಮ್ಮನ ನೋಡಕ್ಕೆ ಅವಕಾಶ ಮಾಡ್ಕೊಡಿ ಮೇಡಮ್, ಪ್ಲೀಸ್ ಮೇಡಮ್. ಸರಿ, ಪದೇ ಪದೇ ಕೇಳಿ ಪದೇ ಪದೇ ಮಾಡಂಗಿಲ್ಲ, ತಲೆ ಕೆಡ್ಸಂಗಿಲ್ಲ, ಸರಿನಾ? ಸರಿ ಇರಿ, ಒಂದ್ಸಲ ಕರ್ಕೊಂಡು ಬರ್ತೀನಿ. ಸುಮ್ಮನೆ ಯಾಕೆ ಅವ್ರು ಅಳದ್ ನೋಡಕ್ ಆಗ್ತಿಲ್ಲ. ನೋಡು ಇದು ಮನೆಯಲ್ಲ ಆಟ ಮಾಡಕ್ಕೆ, ಸರಿನಾ? ಸುಮ್ಮನೆ ಇರು. ಹಿಂಗೆಲ್ಲ ಆಟ ಮಾಡ್ಕೊಂಡು ಕೂತ್ಕೊಂಡ್ರೆ ಪೊಲೀಸವ್ರು ನಿನ್ನೂ ಸೇರಿ ಜೈಲ್ಗೆ ಹಾಕ್ಬಿಟ್ಟು 4 ಬಾರಿಸ್ತಾರೆ ಅಷ್ಟೇ. ಅಮ್ಮ 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 ಅಂತ ಕೂತ್ಕೊಂಡ್ರೆ ಅವ್ರು ತಾನೇ ಏನು ಮಾಡ್ತಾರೆ? ನಿನ್ನಂತವ್ರು ಎಷ್ಟು ಜನನೋ ಅಲ್ಲಿ, ಸರಿನಾ? ಸುಮ್ಮನೆ ಇರು ನೀನು, ಒಳಗೆ ಹೋಗ್ಬೇಡ, ಕಣ್ಣೀರು ಒರ್ಸ್ಕ. ಸರಿ ಹೇಳು, ಅಮ್ಮನ ಹೆಂಗಾರ ಮಾಡ್ಬಿಟ್ಟು ಬಿಡ್ಸು, ಸಾಕು, ನಂಗೆ ಇನ್ನೇನು ಬೇಡ. ಹೇಳಿದ್ದೀನಿ ತಾನು ನಾನು ಬಿಡಿಸ್ತೀನಿ ಅಂತ. ನೀನು ಯಾಕೆ ಮತ್ತೆ ಗುಳಾಡ್ಕೊಂಡು ಇದು ಮಾಡ್ತೀಯಾ? ನಾನು ಬಿಡಿಸ್ತೀನಿ, ನೀನು ಸುಮ್ಕಿರು. ನೀನು ಸುಮ್ಕೆ ಕಿರ್ಚಾಡ್ಕೊಂಡು ಹತ್ಕೊಂಡು ಇದು ಮಾಡಕ್ಕೆ ಹೋಗ್ಬೇಡ. ಸರಿ ಆಯ್ತು. ಮಗಳೇ, ಅಮ್ಮ, ನಿನ್ನ ಹುಡಿ ಕಣಲೆಲ್ಲ ಮಂತಕ್ಕೆಲ್ಲ ಹೋಗಿದೆ ಕಣಮ್ಮ. ನೀನ್ ಇಲ್ಲಿ ಜೈಲಾಗಿದೀಯ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ ಕಣಮ್ಮ. ಯಾಕಮ್ಮ ಇಂಥ ಕೆಲಸ ಮಾಡ್ಕೊಳಕ್ ಹೋದೆ? ನೀನ್ ಇಲ್ಲ ಅಂದ್ರೆ ನನ್ನ ಕೈಲಿ ಇರಕ್ ಆಗಿಲ್ಲ ಕಣಮ್ಮ. ನನ್ನ ಕಷ್ಟ ಸುಖನ ವಿಚಾರಿಸ್ಕೊಳ್ಳೋ ಜೀವ ಅಂದ್ರೆ ನೀನ್ ಒಂದೇ ಕಣಮ್ಮ. ನೀನ್ ಫೋನ್ ಹಾಕ್ತಿದ್ದಕ್ಕೆ ಎಲ್ಲ ಫೋನ್ ಸ್ವಿಚ್ ಆಫ್ ಆಗೈತೆ ಅಂತ ಬ್ಯಾಗ್ ಎತ್ಕೊಂಡು ಬಂದೆ ಕಣಮ್ಮ ಊರಿಗೆ. ನೀನ್ ಇಲ್ದಿರೋದ್ ನೋಡ್ಬಿಟ್ಟು ನನಗೆ ತಲೆ ಕೆಟ್ಟೋಯ್ತು ಕಣಮ್ಮ. ಅದಕ್ಕೆ ಪೊಲೀಸ್ ಸ್ಟೇಷನ್ ಆಗಿದೆಯಾ ಅಂತ ಇಲ್ಲಿಗೆ ಹುಡುಕೊಂಡ್ಬಿಟ್ಟು ಬಂದಿದ್ದೀನಿ ಕಣಮ್ಮ. ಅಮ್ಮ, ನೀನು ಬಿಡಿಸ್ಕೊಂಡು ಹೋಯ್ತೀವಿ, ನೀನ್ ಒಳಕ್ ಹೋಗ್ಬೇಡ. ಅಣ್ಣ ಹೇಳೋನಿ ನೀನ್ ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು. ಅಮ್ಮ ಎದ್ರುಕೊಳಕ್ ಹೋಗ್ಬೇಡ, ನಾನು ಬಿಡಿಸ್ಕೊಂಡು ಹೋಯ್ತೀನಿ, ಸರಿನಾ? ನೀನು ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ನಾನಿದ್ದೀನಿ, ನಾನು ನೋಡ್ಕೊತೀನಿ. ನನ್ನ ಹೆಂಡ್ತಿಗೆ ನಾನು ಏನೋ ಒಂದು ಹೇಳಿ ಕಂಪ್ಲೇಂಟ್ ವಾಪಸ್ ತಗೊಳಂಗ್ ಮಾಡಿ ನಾನು ನೀನು ಬಿಡಿಸ್ಕೊಂಡು ಹೋಯ್ತೀನಿ. ನೀನು ಏನು ತಲೆ ಕೆಡಿಸ್ಕೋಬೇಡ. ಏನೋ ಏನೋ ಯಾವ ಕಾಲದಾಗ ಯಾವ್ದೋ ಮಾಡಿರೋ ತೆಪ್ಪಗಳು ಇವಾಗ ಅನುಭವಿಸ್ತಾ ಇದೀನಿ. ನಿನ್ ಮಗನ್ ಕರ್ಕೊಂಡು ಕಣ್ಣ ಮುಚ್ಚಲೆ ಆಡಕ್ ಹೋಗಿದ್ದೆ. ಅಷ್ಟಕ್ಕೆ ನೀನ್ ಎಂಟ್ರು ಕಂಪ್ಲೇಂಟ್ ಕೊಟ್ಬಿಟ್ಟು ನಾನು ಇಲ್ಲಿ ಜೈಲ್ಗೆ ಹಾಕಿಸ್ಬಿಟ್ಟವಳೆ. ನೀನ್ ಎಂಟ್ರನೇ ನೀ ಮೊದಲು ಸರಿ ಇಲ್ಲ. ನನಗೆ ಎಂತ ಚಿತ್ರಹಿಂಸೆ ಆಯ್ತಾಯ್ತು ಗೊತ್ತಾ? ಸರಿಯಾಗಿ ಊಟ ಇಲ್ಲ, ನಿದ್ದೆ ಇಲ್ಲ, ಸೊಳ್ಳೆ ಕಾಟ, ಅದ್ರ ಜೊತೆಗೆ ಅವಳು ಯಾವಳ ಜೊತೆನೋ ಹಾಕ್ಬಿಟ್ಟವ್ನ, ಅದು ಬೇರೆ ಕಾಟ. ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ. ಇಂಥ ನರ್ಕ ಯಾರಿಗೂ ಬೇಡ ಮಗಳೇ. ನಾನು ಇಲ್ಲ ಅಂದ್ರೆ ನಿನ್ನ ಜೀವನ ಹೆಂಗೆಂಗೋ ಆಗೋಯ್ತದೆ ಅಂತ ಗೊತ್ತು. ಹೆಂಗನ ಮಾಡಿ ನನಗೆ ಬಿಡಿಸ್ಕೊಂಡು ಹೋಗ್ರಿ ಮಗ. ಹೆಂಗನ ಮಾಡ್ಬಿಟ್ಟು ನಾನು ಬಿಡಿಸ್ಕೊಂಡು ಹೋಗು ಮಗ. ಹೇಳಿದ್ನಲ್ಲಮ್ಮ, ನಾನು ನಾಳೆ ಅಷ್ಟೊತ್ತಿಗೆ ನೀನು ಬಿಡಿಸ್ಕೊಂಡು ಹೋಗ್ತೀನಿ. ಇರು, ಹಬ್ಬನ ಮನೆಗೆ ಸೆಲೆಬ್ರೇಷನ್ ಮಾಡ್ಬೋದು, ಯುಗಾದಿ ಹಬ್ಬನ. ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಾನು ನನ್ನ ಹೆಂಡ್ತಿಗೆ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದು ಕಂಪ್ಲೇಂಟ್ನ ವಾಪಸ್ ತಗೋತೀನಿ. ವಿಹಾನು ಕರ್ಕೊಂಬಿಟ್ಟು ಬಂದು ಏಳಿಸ್ತೀನಿ. ಅವ್ರು ಹೇಳೋರು ಪೊಲೀಸವರು, ನಿನ್ನೇನೋ ಬಿಡಿಸ್ಬೇಕು ಅಂದರೆ ಎಲ್ಲನೂ ಕರ್ಕೊಂಬಂದ್ಬಿಟ್ಟು ಏಳಿಸ್ಬೇಕು, ವಾಪಸ್ ತಗೋಬೇಕು ಕೇಸ ಅಂತ. ನನ್ನ ಎಂಟ್ರಿಗೆ ಹೇಳ್ಬಿಟ್ಟು ಕೇಸ ವಾಪಸ್ ತಗೋತೀನಿ. ನೀನೇನು ಚಿಂತೆನೇ ಮಾಡಕ್ಕೆ ಹೋಗ್ಬೇಡ ನೀನು, ಸರಿನಾ? ಆರಾಮಾಗಿರು. ಒಂದು ದಿನ 2 ದಿನ ಅಷ್ಟೇ ನೀನು ಬಿಡಿಸ್ಕೊಂಡು ಹೋಗ್ತೀನಿ. ಸಮಾಧಾನ ಮಾಡ್ಕ. ಬೇಕು ಅಂತ ಏನೋ ಹಿಂಗಿತ್ತು ನನ್ನ ಹೆಂಡ್ತಿಗೆ, ಹಿಂಗೆ ಆಗ್ಬಿಟ್ಟು ತಲೆ ಕೆಟ್ಬಿಟ್ಟು ಕಂಪ್ಲೇಂಟ್ ಕೊಟ್ಟವಳೆ. ಯಾರೋ ಏನೋ ಹೇಳ್ಕೊಟ್ಟವ್ರು ಏನಿಸ್ತದೆ ನನ್ನ ಹೆಂಡ್ತಿಗೆ. ಅದಕ್ಕೆ ನೀನು ನನ್ನ ಹೆಂಡ್ತಿ ಕಂಪ್ಲೇಂಟ್ ಕೊಟ್ಟರೆ ನಿನ್ನ ಮೇಲೆ. ನೀನು ಯಾಕೆ ನನ್ನ ಮಗುನ ಕಿಡ್ನಾಪ್ ಮಾಡ್ತೀಯಾ? ನಿನ್ಗೇನು ತಲೆ ಕೆಟ್ಟೈತಾ? ಮನೆಗಿರೋರು ನೀನು ಕಿಡ್ನಾಪ್ ಮಾಡೋಕ್ಕೆ? ಸರಿ, ನಾನು ನಿನ್ನ ಬಿಡಿಸ್ಕೊಂಡು ಹೋಗ್ತೀನಿ. ಈಗ ಧೈರ್ಯವಾಗಿರು, ಸರಿನಾ? ಮೇಡಮರೇ, ಹೊಸಿ ಸಂದಾಕ್ ನೋಡ್ಕೊಳ್ಳಿ ಮೇಡಮರೇ. ನಮ್ಮ ಅಮ್ಮಂಗೆ ಕಷ್ಟ ಇಷ್ಟ ಎಲ್ಲ ಏನೂ ಗೊತ್ತಿಲ್ಲ ಮೇಡಮರೇ. ಹೊಸಿ ನೋಡ್ಕೊಳ್ಳಿ ಮೇಡಮರೇ ಸಂದಾಕೆ ನೀನು. ಅಲ್ಲ ಹಿಂಗೆ ಹೇಳ್ತಿದ್ದೀನಿ ಅಂತಲ್ಲ, ಸ್ವಲ್ಪ ನನಗೂ ನಮ್ಮಮ್ಮ ಅಂದರೆ ಸ್ವಲ್ಪ ಇಷ್ಟ. ಅದಕ್ಕೆ ಅವ್ರಿಗೆ ನೋವಾದ್ರೆ ನಮಗೂ ತಡ್ಕೊಳಕ್ಕಾಗಲ್ಲ. ಹಾ, ಇದು ಪೊಲೀಸ್ ಸ್ಟೇಷನ್, ಹೋಟೆಲ್, ಲಾಡ್ಜು ಅಲ್ಲ. ನಿಮ್ಮ ಅಮ್ಮನ ಕೇಳ್ದಂಗೆ ನೋಡ್ಕೊಳಕ್ಕೆ. ಟೈಮ್ ಆಯ್ತು, ಸಾಕು, ಹೊರಡಿ. ಏ ಬಂಗಾರಮ್ಮ, ಬಾ ಒಳಗಡಿಕೆ. ಅಮ್ಮ, ಹೇಯ್ ಬಾ ಅಂದಲ್ಲ, ನೀವು ಹೊರಡಿನ. ಅಮ್ಮ ಅಮ್ಮ, ನಿನ್ನ ಹೆಂಡ್ತಿಗೆ ಕ್ಯಾಕ್ ಬರ್ಸಿ ಮಕ್ಕು ಗುದ್ಬಿಟ್ಟು ಫಸ್ಟ್ ಅಮ್ಮನ ಬಿಡಿಸ್ಕೊಂಡು ಬರ್ಬೇಕಷ್ಟೇ ನೀನಿಯ. ನಡಿ ಮಂತಕ್ಕೆ. ನಿನ್ನ ಹೆಂಡ್ತಿಗೆ ಅದು ಏನು ಹೇಳ್ತೀಯೋ ಫಸ್ಟ್ ಹೇಳು. ನನಗದೆಲ್ಲನೂ ಗೊತ್ತಿಲ್ಲ. ನನಗಂತೂ ಮನೆಗೆ ಬರ್ಬೇಕು ನಾನು ಅಷ್ಟೇ ನೀನಿಯ. ನಮ್ಮಮ್ಮ ಮನೆಗೆ ಬರ್ಬೇಕು ಅಷ್ಟೇ ನೀನೆ. ನೋಡಿ ಇವಾಗ ಸರ್ನ ಹೋಗೋಣ. ಸರಿ ಬಾ.